ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಆ್ಯಪ್ ನೇಮ್ ಬಂದ್ಬಿಟ್ಟು ಪಟಾಕ್ಫೈ ಅಂತೇಳಿ ಫೈನಾನ್ಷಿಯಲ್ ವೆಲ್ನೆಸ್ ಮತ್ತು pataakfy.com ಕಡೆಯಿಂದ ಬಂದಿದೆ ಸ್ನೇಹಿತರೆ. ಈ ಆ್ಯಪ್ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಆಗಿದೆ ಅಂತೇಳಿ. 4.2 ರೇಟಿಂಗ್ ಇದೆ ಮತ್ತು 500K ಪ್ಲಸ್ ಡೌನ್ಲೋಡ್ಸ್ ಇದಾವೆ ಸ್ನೇಹಿತರೆ. ಮತ್ತು ಈ ಆ್ಯಪಲ್ಲಿ ಅಪ್ ಟು ನೀವು 20,000ದಿಂದ ಅಪ್ ಟು 2,00,000ವರೆಗೂ ಸಾಲವನ್ನು ಈಸಿಯಾಗಿ ತಗೋಬಹುದಾಗಿದೆ ಸ್ನೇಹಿತರೆ. ಮತ್ತು ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೊತೀನಿ ಅಂದರೆ ಯಾವ ರೀತಿ ಟೆನ್ಯೂರ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡ್ಬೋದು, ನೀವು ಈ ಆ್ಯಪಲ್ಲಿ ಏನಾದರೂ ಲೋನ್ ತೊಗೋತೀನಿ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಇಲ್ಲ ಸ್ಯಾಲರಿಡ್ ಪರ್ಸನ್ ಆಗಿರಬೇಕು. ನೋಡ್ಬೋದು, ಈ ಆ್ಯಪಲ್ಲಿ ನಿಮಗೆ ಅಪ್ ಟು 1,000 ರೂಪಾಯಿಂದ 2,00,000 ರೂಪಾಯಿವರೆಗೆ ನಿಮಗೆ ಈ ಆ್ಯಪಲ್ಲಿ ಲೋನ್ ನಂಬೋದು ಸಿಗುತ್ತೆ ಸ್ನೇಹಿತರೆ. ಮತ್ತು ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 12%ಇಂದ 35%ವರೆಗೂ ಇರುತ್ತೆ. ಮತ್ತು ಟೆನ್ಯೂರ್ ಬಂದುಬಿಟ್ಟು 3 ಮಂತ್ಸಿಂದ 24 ಮಂತ್ವರೆಗೂ ಇರುತ್ತೆ. ಮತ್ತು 100% ಪ್ರೊಸೆಸಿಂಗ್ ಫೀ ಮತ್ತು 10 ಮಿನಿಟ್ಸಲ್ಲಿ ನಿಮಗೆ ಲೋನ್ ಎಂಬುದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮತ್ತು ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ಸ್ ಇರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೊಂತೀನಿ ಅಂದರೆ 20,000 ಲೋನ್ ತೊಗೊಂಡ್ರೆ 12 ಮಂತ್ಸ್ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತು ನಿಮ್ಗೆ ಇಲ್ಲಿ 20% ಪರ್ ಆ್ಯನಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 500 ರೂಪಾಯಿ ಇರುತ್ತೆ 20,000 ರೂಪಾಯಿ ಲೋನ್ಗೆ. ಮತ್ತು GST ಬಂದುಬಿಟ್ಟು ನಿಮಗೆ 90 ರೂಪೀಸ್ ಇರುತ್ತೆ. ಮತ್ತು ಟೋಟಲ್ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ನಿಮಗೆ 2,232 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 1,853 ರೂಪಾಯಿ ಇರುತ್ತೆ. ಮತ್ತು APR ರೇಂಜ್ ಬಂದುಬಿಟ್ಟು ನಿಮಗೆ 24.89 ಇರುತ್ತೆ. ಮತ್ತು ಟೋಟಲ್ ಅಮೌಂಟ್ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗೋದು 19,410 ರೂಪಾಯಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಮತ್ತು ಟೋಟಲ್ ನೀವು ಆಮೇಲೆ ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದುಬಿಟ್ಟು 22,232 ರೂಪಾಯಿ ಇರುತ್ತೆ ಸ್ನೇಹಿತರೆ. ಮತ್ತು ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದುಬಿಟ್ಟು ನಿಮಗೆ 2,822 ರೂಪಾಯಿ ಇರುತ್ತೆ. ಮತ್ತು ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ ನ್ಯಾಷನಲ್ ಇಂಡಿಯನ್ ಆಗಿರಬೇಕು, ಮತ್ತು ಈ 21 ಏಜ್ ಬಿ ಇರಬೇಕು, ಮತ್ತು ಸ್ಟಡಿ ಮತ್ತು ಇರಬೇಕಾಗುತ್ತೆ. ಸ್ಟಡಿ ಮಂತ್ಲಿ ಇನ್ಕಮ್ ಇರಬೇಕಾಗುತ್ತೆ. ಅಂದರೆ ನಿಮಗೆ 20,000 ಸ್ಯಾಲ್ರಿ ಇರಬೇಕಾಗುತ್ತೆ. ನೀವು ಈ ಆ್ಯಪಲ್ಲಿ ಯಾವ ರೀತಿ ಲೋನ್ ತೊಗೋಬೇಕಂದ್ರೆ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ಫಸ್ಟ್, ಆಮೇಲೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಮತ್ತು KYC ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಲೋನ್ ಅಮೌಂಟ್ ಮತ್ತು ಟೆನ್ಯೂರ್ನ ಚೂಸ್ ಮಾಡ್ಕೊಂಡ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ನ ಕೊಟ್ಟ ನಂತರ ನಿಮ್ಗೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಲೋನ್ ಎಂಬುದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಕೆಳಗಡೆ ಲಿಂಕ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೀದಾ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಅದಾದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ನಿಮ್ಮ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಆಸ್ ಪರ್ ಪಾನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟ್ರಿ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಸ್ಯಾಲರಿಡ್ ಇದ್ದೀರಾ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಪಾನ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ನಿಮ್ಮ ಡಿಜಿ ಲಾಕರ್ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮ ಆಧಾರ್ ನಂಬರ್ ಹಾಕ್ಕೊಂಡು. ಈ ರೀತಿಯಾಗಿ ನೀವು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡೋದರ ಮುಖಾಂತರ ನಿಮ್ಮ ಡಿಜಿ ಲಾಕರ್ಗೆ ಒಂದು OTP ಬರುತ್ತೆ. ನೀವು ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೇಳುತ್ತೆ. ಈ ಡಿಜಿಟಲ್ ಲಾಕರ್ನ ಎಂಟ್ರಿ ಮಾಡುವುದರ ಮುಖಾಂತರ ನೀವು KYCನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಅದಾದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೊಟ್ಟ ನಂತರ ನಿಮಗೆ ಲೋನ್ ಎಂಬುದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಈಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ವೇಟ್ ಮಾಡ್ತಾರೆ. ಅಲ್ಲಿವರೆಗೂ ಯಾವ ರೀತಿ ಪ್ರೊಸೆಸ್ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.